ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಕೂಡ ಮತ್ತು ಒಂದು ರಿಚ್ ಆಗಿರುವಂಥ ಫ್ಯಾಮ್ಲಿ ಕೂಡ. ಇವರು ಒಳ್ಳೆ ಯಶಸ್ವಿಯನ್ನು ಪಡೆದಿರುವಂಥ ಒಂದು ಪ್ರೊಫೈಲ್ ಮತ್ತು ಕತೆ ಕೂಡ ಇದರಲ್ಲಿದೆ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಹೆಸರು ಸ್ನೇಹಾ ರೆಡ್ಡಿ, ವಯಸ್ಸು 32 ವರ್ಷ, ಎತ್ತರ 5 ಅಡಿ 5 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ MBA, ವೃತ್ತಿ ದೊಡ್ಡ ಬಿಸ್ನೆಸ್ ಓನರ್ ಅಂತ ಹೇಳಿದ್ದಾರೆ. ಪ್ಯಾಷನ್ ಆ್ಯಂಡ್ ಬಟ್ಕ್ಯೂ ಬಿಸ್ನೆಸ್, ಮಕ್ಕಳು ಇಲ್ಲ ಅಂತ ಹೇಳಿದ್ದಾರೆ. ಸ್ಥಿತಿ ವಿಚ್ಛೇದಿತ, ಡೈವರ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ತುಂಬ ಒಳ್ಳೆಯ ಪ್ರೊಫೈಲ್ ಕೂಡ. ಮತ್ತು ಇವರ ಒಂದು ಕತೆ ಕೂಡ ನಾನು ಹೇಳ್ತೀನಿ ನಿಮಗೆ ಮುಂದೆ. ಇವರ ಜೀವನದ ಕತೆ ಕೂಡ ಇದರಲ್ಲಿದೆ ಸ್ನೇಹಿತರೆ. ಆಸ್ತಿ, ಸ್ವಂತ ಕಾರು ಮತ್ತು ಮನೆ ಇದೆ ಅಂತ ಹೇಳಿದ್ದಾರೆ. ವ್ಯಕ್ತಿತ್ವ, ಸ್ನೇಹ ತುಂಬ ಆತ್ಮವಿಶ್ವಾಸ, ಸ್ವತಂತ್ರ ಮತ್ತು ಜೀವನವನ್ನು ಅರಿತುಕೊಂಡ ಮಹಿಳೆ ಅಂತ ಹೇಳಿದ್ದಾರೆ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದರೂ ಇಂದು ಅವಳು ಬಲವಾದ ವ್ಯಕ್ತಿಯಾಗಿ ನಿಂತಿದ್ದಾಳೆ. ಅವಳು ಹೇಳುವ ಮಾತು, ನನ್ನನ್ನು ಬಿಟ್ಟವರು ನನ್ನನ್ನು ಮುರಿಯಲಿಲ್ಲ, ನಾನು ಇನ್ನೂ ಬಲವಾಗಿ ನಿಂತೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರನ್ನು ಬಿಟ್ಟವರು ಅವ್ರನ್ನ ಮುರಿಲಿಲ್ಲ ಅಂತ ಹೇಳಿದ್ದಾರೆ, ಆದರೂ ಅವರು ಇವತ್ತು ಬಲವಾಗಿ ನಿಂತಿದ್ದಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ವ್ಯಾಪಾರ, ಸ್ನೇಹ ಬೆಂಗಳೂರಲ್ಲಿ ದೊಡ್ಡ ಫ್ಯಾಷನ್ ಬಟ್ಕ್ಯೂ ಆ್ಯಂಡ್ ಆನ್ಲೈನ್ ಬ್ರ್ಯಾಂಡ್ ನಡೆಸುತ್ತಾಳೆ. 2 ಶೋರೂಮ್, 20 ಸ್ಟಾಫ್, ಆನ್ಲೈನ್ ಆರ್ಡರ್, ಆಲ್ ಇಂಡಿಯಾ ಡೆಲಿವರಿ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವಳು ಇಂದು ಸ್ವಂತ ಶ್ರಮದಿಂದ ಯಶಸ್ವಿ ಉದ್ಯಮಿ ಆಗಿದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಒಂದು ದೊಡ್ಡ ಉದ್ಯಮಿ ಕೂಡ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಇವರ ಅರ್ನಿಂಗ್ ಕೂಡ ಲಕ್ಷಗಟ್ಟಲೆ ಇದೆ ಅಂತ ಒಂದು ಮಾತು ಕೂಡ ಅವರು ಹೇಳಿದ್ದಾರೆ. ಜೀವನ ಕತೆ, ಸ್ನೇಹ ಮದುವೆ ಆದಾಗ ಅವಳು ತುಂಬ ಕನಸುಗಳೊಂದಿಗೆ ಜೀವನ ಶುರು ಮಾಡಿದಳು. ಆದರೆ ಕೆಲವು ವರ್ಷಗಳಲ್ಲಿ ಅವಳ ಸಂಬಂಧದಲ್ಲಿ ಸಮಸ್ಯೆಗಳು ಶುರುವಾದವು. ಅವಳನ್ನು ಅರ್ಥ ಮಾಡಿಕೊಳ್ಳುವುದ ಗಂಡ, ಪ್ರೀತಿ ಇಲ್ಲದ ಸಂಬಂಧ ಅಂತ ಹೇಳಿದ್ದಾರೆ. ಕೊನೆಗೂ ಆ ಮದುವೆ ವಿಚ್ಛೇದನದಲ್ಲಿ ಅಂತ್ಯವಾಯಿತು ಅಂತ ಹೇಳಿದ್ದಾರೆ. ಅವರನ್ನು ಅರ್ಥ ಮಾಡಿಕೊಳ್ಳದೆ ಇರೋರು ಮತ್ತು ಅವರು ಪ್ರೀತಿ ಕೂಡ ಇರಲಿಲ್ಲ ಅಂತ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದರಿಂದ ಅವರು ಒಂದು ವಿಚ್ಛೇದನಕ್ಕೆ ಅಂತ್ಯ ಆಯಿತು ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಸಮಾಜದ ಮಾತುಗಳನ್ನು ಅವಳನ್ನು ತುಂಬ ನೋಯಿಸಿದವು. ವಿಚ್ಛೇದಿತ ಮಹಿಳೆ ಎಂಬ ಟಾರ್ಗೆಟ್ ಅವಳ ಮೇಲೆ ಬಿತ್ತು. ಮೊದಲು ಅವಳು ತುಂಬ ಕುಗ್ಗಿದಳು, ಆದರೆ ಒಂದು ದಿನ ಅವಳು ನಿರ್ಧಾರ ಮಾಡಿದರು, ನನ್ನ ಜೀವನ ಇಲ್ಲಿ ಮುಗಿಯೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ಇವಾಗಿನ ಕಾಲದಲ್ಲಿ ನೀವು ನೋಡ್ಬೋದು ಜನ ಯಾವ ಥರ ಮಾತಾಡ್ತಾರೆ ಅಂಥೇಳಿ. ಅವಳು ತನ್ನ ಆಸಕ್ತಿಯನ್ನು ಹಿಡಿದು ಸಣ್ಣ ಬಟ್ಟೆ ವ್ಯಾಪಾರ ಆರಂಭಿಸಿದಳು. ಮೊದಲಿಗೆ ಕಷ್ಟ, ಆದರೂ ಅವಳು ನಿಲ್ಲಲಿಲ್ಲ. ಇಂದು ಅವಳ ಕಾರು ಹೊಂದಿದ್ದಾಳೆ, ಸ್ವಂತ ಮನೆ ಹೊಂದಿದ್ದಾಳೆ, ದೊಡ್ಡ ಬಿಸ್ನೆಸ್ ನಡೆಸುತ್ತಿದ್ದಾಳೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮೊದಲಿಗೆ ಯಾರಿಗಾದರೂ ಕಷ್ಟ ಇದ್ದೇ ಇರುತ್ತೆ, ಯಾಕಂದರೆ ಆ ಕಷ್ಟ ದಾಟಿದ ಮೇಲೇ ನಮಗೆ ಮುಂದೆ ಒಂದು ಯಶಸ್ಸನ್ನು ಸಿಗುತ್ತೆ ಅಂತ ಒಂದು ಉದಾಹರಣೆ ಕೂಡ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ 2ನೇ ಮದುವೆಗೆ ನಿರೀಕ್ಷೆ, ಹುಡುಗನ ವಯಸ್ಸು 35ರಿಂದ 45 ಒಳಗೆ ಇರಬೇಕಂತ ಹೇಳಿದರೆ. ಸ್ನೇಹ, ಹುಡುಕುತ್ತಿರುವವರ ಮನಸ್ಸಿನಿಂದ ಒಳ್ಳೆಯ ವ್ಯಕ್ತಿ, ಅವಳನ್ನು ಅರ್ಥ ಮಾಡಿಕೊಳ್ಳುವವರು, ಗೌರವ ಮತ್ತು ನಂಬಿಕೆ ನೀಡುವವರು. ಅವಳಿಗೆ ಹಣ ಅಥವಾ ಆಸ್ತಿ ಮುಖ್ಯವಲ್ಲ ಅಂತ ಹೇಳಿದರೆ. ಮನಸ್ಸಿನ ಶಾಂತಿ ಮತ್ತು ನಿಜವಾದ ಪ್ರೀತಿ ಬೇಕು ಅಂತ ಒಂದು ಮಾತು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಅವರು. ನೀವು ನೋಡ್ಬೋದು, ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅವರು ಬಯಸಿರುವಂಥ ವಿಚ್ಛೇದನ ಅಂತ್ಯ ಅಲ್ಲ, ಅದು ಹೊಸ ಆರಂಭ. ಮಹಿಳೆಯ ಜೀವನವನ್ನು ಒಂದು ಸಂಬಂಧದಿಂದ ಅಳೆಯಬೇಡಿ, ಅವಳಿಗೂ ಮತ್ತು ಸಂತೋಷವಾಗಿ ಬದುಕುವ ಹಕ್ಕಿದೆ ಅಂತ ಒಂದು ಮಾತು ಕೂಡ ಇವರು ಹೇಳಿದ್ದಾರೆ ಸ್ನೇಹಿತರೆ. ಇದೊಂದು ಒಳ್ಳೆ ಮಾತು ಕೂಡ ಅವರು ಹೇಳಿದ್ದಾರೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುವಂಥ ಪ್ರೊಫೈಲ್ ಕೂಡ. ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಕಾರ್ ವಿವರ, ಕಾರ್ ಟೈಪ್ ಸೆಡಾನ್, ಲಕ್ಸರಿ ಲುಕ್ ಅಂತ ಹೇಳಿದ್ದಾರೆ. ಮಾಡೆಲ್ 2022 ಮಾಡೆಲ್ ಅಂತ ಹೇಳಿದ್ದಾರೆ. ಕಂಡೀಷನ್ ಎಕ್ಸಲೆಂಟ್ ಅಂತ ಹೇಳಿದ್ದಾರೆ. ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳಿದ್ದಾರೆ. ವೆಲ್ ಮೇಂಟೈನ್ಡ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯೂಸಿಂಗ್ ಪರ್ಸನಲ್ ಆ್ಯಂಡ್ ಬಿಸ್ನೆಸ್ ವರ್ಕಿಗೆ ಮಾತ್ರ ಆ ಕಾರನ್ನು ಅವರು ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಮನೆ ವಿವರಗಳು, ಸ್ನೇಹ ಬೆಂಗಳೂರಿನಲ್ಲಿ ಸ್ವಂತ 2 BHK ಮನೆ ಹೊಂದಿದ್ದಾಳೆ. 2 ಬೆಡ್ರೂಮ್, 1 ಕಿಚನ್, 1 ಹಾಲ್ ಅಂತ ಹೇಳಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಅಂತ ಹೇಳಿದ್ದಾರೆ. ಓನರ್ಶಿಪ್ ಸೆಲ್ಫ್ ಓನರ್ಡ್ ಪ್ರಿಪೇರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರದ್ದೇ ಆದಂಥ ಒಂದು ಸ್ವಂತ ಮನೆ ಕೂಡ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ತೀನಿ. ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ